ಆಕ್ಸಿಸ್ ಏನು ಅನ್ನಿಸ್ತಾ ಇದೆ ನಿಮಗೆ? ಏನು ಅನ್ನಿಸ್ತಿದೆ, ಹಸಿವಾಗಿತ್ತು ಬರಬೇಕಾದ್ರೆ. ದುಡ್ಡು ಕೊಟ್ಟು ಏನಾದರೂ ತಿನ್ನೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ಇದಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಎಷ್ಟು ಒಂದು ಟಿಕೆಟ್ಗೆ? 2 ರೂಪಾಯಿ ಮೇಡಮ್. 2 ರೂಪಾಯಿ 4 ರೂಪಾಯಿ ಕೊಟ್ಟು ಲಾಂಜಿಗೆ ಬಂದಿದ್ದೀವಿ. ಮೋಸ್ಟ್ಲಿ ಎಲ್ಲದಕ್ಕೂ ಸೋಡಾ ಹಾಕಿರ್ತಾರೆ ಅನಿಸುತ್ತೆ. ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಫುಲ್ಲಾಗಿದೆ. ಹಾಗೆ ಕೋಕ್ ತೊಗೊಂಡಿರ್ತಿದ್ದೀವಿ, ಡಯಟ್ ಕೋಕ್ ಅಂತೆ. ಆದರೆ ಎಲ್ಲದೂ ಚೆನ್ನಾಗೇ ತಿಂದಿದ್ದೀವಿ. ಸ್ವಲ್ಪ ಡಯಟ್ ಎಲ್ಲ ಹಾಳಾಗಿದೆ ಆಲ್ರೆಡಿ, ಕೆಲವರಿಗೆ ಜಾಸ್ತಿನೇ ಆಗಿದೆ. ಸೊ ಯೂಶಲಿ ಈ ಲಾಂಜಿಗೆ ಬರೋ ಜನಗಳ ಬಗ್ಗೆ ನಿಮ್ಗೇನು ಅಭಿಪ್ರಾಯ? ಲಾಂಜ್ ಬರೋರು ಯೂಶ್ವಲಿ ಚೆನ್ನಾಗಿ ತಿಂತಾರೆ, ಆಯಿತಾ. ಆಮೇಲೆ ಕಾಫಿ ಕುಡಿತಾರೆ, ಫ್ರೂಟ್ಸು ತಿಂತಾರೆ. ಹೌದು, ಅಕ್ಕಪಕ್ಕ ಜನ ಇದ್ದಾರೆ. ಅದ್ರ ಜೊತೆಗೆ ಹೊರಗಡೆ ಇದನ್ನು ಐಟಮ್ಸ್ನ ತೊಗೊಂಡೋಗಂಗಿಲ್ಲ. ಆದರೂ ಒಬ್ಬರು ನೋಡಿದೆ, ಫ್ರೂಟಿ ಚಿಕನ್ ಒಂದು 10 ಫ್ರೂಟಿನ ತೊಗೊಂಡು ಬಸ್ಗೆ ಹಾಕ್ಕೊಂಡ್ರು. ನನಗೂ ಅಟ್ಲೀಸ್ಟ್ ಇದೊಂದಾದರೂ ತೊಗೊಂಡೋಗ್ಬೇಕು ಹೊರಗೆ ಅಂತಿದೆ. ಆದರೆ ನಾಚಿಕೆ ತೊಗೊಂಡೋಗಕ್ಕಾಗಲ್ಲ. ಜನಗಳ ತಟ್ಟೆ ನೋಡೋರು ನಿಮ್ಗೆ ಏನು ಅನ್ಸುತ್ತೆ? ಸರಿಯಾಗಿ ತಿಂತಾರೆ. ತಿಂದು ಹೇಗಂತ ಹೇಳಿದ್ರೆ, ತಿಂದು ಒಂದು ಫುಲ್ ಮೀಲ್ಸ್ ಉಳಿಬೇಕು ತಟ್ಟೆಯಲ್ಲಿ, ಅಷ್ಟು ತಿಂತಾರೆ. ತೋರಿಸ್ಬೇಡಿ ಯಾರು. ಬಾರ್ ಇದೆ. ಬಾರಲ್ಲಿ ಬರೀ ದುಡ್ಡಿರೋರು ಮಾತ್ರ, ಯಾಕಂದರೆ ಬಾರಲ್ಲಿ ಫ್ರೀಯಾಗಿ ಆಲ್ಕೋಹಾಲ್ ಸಿಗಲ್ಲ. ಡೊಮೆಸ್ಟಿಕ್ ಲಾಂಜಲ್ಲಿ. ಹಾಗಾಗಿ ದುಡ್ಡು ಕೊಟ್ಟು ತೊಗೊಬೇಕಲ್ಲ. ದುಡ್ಡಿದ್ದು ತೊಗೊತಾರೆ, ಅದನ್ನೇ ಚೆನ್ನಾಗಿ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಟೈಮ್ ಇದ್ದರೆ ಇಲ್ಲೇ ಹಾಗೆ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ ಹೊರಗಡೆ. ಸೊ ನಿಮ್ಮ ಪ್ರಕಾರ ಇದು ವ್ಯಾಲ್ಯೂ ಫಾರ್ ಮನಿ ಅಂತೀರಾ, ವೇಸ್ಟ್ ಆಫ್ ಫುಡ್ ಅಂತೀರಾ, ಅಥವಾ ಟೈಮ್ ಪಾಸ್ ಒಳ್ಳೆ ಜಾಗ ಅಂತೀರಾ? ನಮ್ಮ ಪ್ರಕಾರ ಇಲ್ಲೊಂದು ಸ್ವಲ್ಪ ಡಯಟ್ ಕಾನ್ಷಿಯನ್ಸ್ ಇದೆಯಲ್ಲ, ಹಾಗಾಗಿ ಇಲ್ಲಿಗೆ ಬರಬಾರ್ದು. ಅಂದರೆ ಸ್ವಲ್ಪ ತಿನ್ನೋಕ್ಕೆ ಮನಸ್ಸಾಗಲ್ಲ. ಫ್ರೀ ಅಂತ ಹೇಳಿದ್ರೆ, ನಾವು ಇಂಡಿಯನ್ ಮೆಂಟಾಲಿಟಿ, ಫ್ರೀ ಅಂತ ಹೇಳಿದ್ರೆ ಹೊಟ್ಟೆ ಫುಲ್ ಆದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ತಿನ್ನೋಣ ಅನಿಸುತ್ತೆ. ಹಂಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಸೊ ಸ್ನೇಹಿತರೆ, ಇದು ಮೇಡಮ್ ಅವರ ಅಭಿಪ್ರಾಯ ಲಾಂಜ್ ಆ್ಯಕ್ಚುಲ್ಸ್ಗೆ. ತೋರಿಸಿ ಒಂದಿನ ಫುಲ್ ರೌಂಡ್ ಹಾಕಿ. ಜನಗಳು ಯಾವ ರೀತಿ ಇರ್ತಾರೆ ಅಂತ ಫುಲ್ ಇದು ನಾನು ಸದ್ಯಕ್ಕಷ್ಟೇ ನಮಗೆ 2 hours ಟೈಮ್ ಇತ್ತು. ನಮಗೆ 9:45ಗೆ ಡೆಲ್ಲಿಗೆ ಫ್ಲೈಟ್ ಇದೆ. ಇನ್ನಿಲ್ಲಿ ಕುತ್ಕೊಂಡು ಮಾಡುವಂಥದ್ದು ಏನಿರಲಿಲ್ಲ. ಅದಕ್ಕೆ ಇದೊಂದು ಮಾಡೋಣ ವೀಡಿಯೋ ಅಂತೇಳಿ ಅಂದ್ಕೊಂಡ್ವಿ ಅಷ್ಟೇ. ನೋಡೋಣ ಮುಂದೆ ಯಾವ ವೀಡಿಯೋದಲ್ಲಿ ಸಿಗ್ತೀವಂತ. ಬಾಯ್.